ಅಬ್ಬಬ್ಬಬ್ಬ! ಟ್ರೈಲರ್‌ನಲ್ಲೇ ಇಷ್ಟೊಂದು ಥ್ರಿಲ್ಲಿಂಗ. ಮಿಷನ್ 18ರಲ್ಲಿ ಇದೆ ಸೀಕ್ರೆಟ್ ವಿಷಯ. ಏನಿದು ಮಾರ್ಕ್? ಕಿಚ್ಚ ಸುದೀಪ್ ಮಾರ್ಕ್ ಅವತಾರದ ಒಂದು ಸಣ್ಣ ಝಲಕ್ ರಿವೀಲ್ ಆಗಿದೆ. ಡಿಸೆಂಬರ್ 25ಕ್ಕೆ ಈ ಸಿನಿಮಾ ತೆರೆಯ ಮೇಲೆ ಬರ್ತಿದ್ದು ಅಂಡ್ ಇವಾಗ ಟ್ರೈಲರ್ ಸಖತ್ತಾಗಿ ಧೂಳೆಬ್ಬಿಸ್ತಾ ಇದೆ. ಟ್ರೈಲರ್‌ನಲ್ಲಿ ಕಿಚ್ಚನ ಭರ್ಜರಿ ಆಕ್ಷನ್ ಮತ್ತೆ ಮಾಸ್ ಪರ್ಫಾರ್ಮೆನ್ಸ್, ಜಬರ್ದಸ್ತ್ ಡೈಲಾಗ್ಸ್ ಕೇಳಿ ಫ್ಯಾನ್ಸ್ ಎಲ್ಲ ಫಿದಾ ಆಗಿದ್ದಾರೆ. ಬನ್ನಿ ಈ ಮಾರ್ಕ್ ಚಿತ್ರದ ಟ್ರೈಲರ್‌ನಲ್ಲಿ ಏನಿದೆ ಅದನ್ನ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹಿಸಿ. ಆಕ್ಚುಲಿ ಈ ಟೀಮ್ ಜೊತೆ, ಈ ಫಿಲಿಂ ಟೀಮ್ ಜೊತೆ ಕಿಚ್ಚನ ಇದು 2ನೇ ಸಿನಿಮಾ. ಆಲ್ರೆಡಿ ಇವ್ರ ಜೊತೆಗೆ ಇವ್ರ ಕಾಂಬಿನೇಷನ್ ಅಲ್ಲೇ ಒಂದು ಕಳೆದ ವರ್ಷ ಮ್ಯಾಕ್ಸ್ ಚಿತ್ರ ಬಂದಿತ್ತು ಅಂಡ್ ಅದು ಸೂಪರ್ ಹಿಟ್ ಸಿನಿಮಾ ಆಯಿತು. ಅಂಡ್ ಅದೇ ಕಾಂಬಿನೇಷನ್ ಅಲ್ಲಿ ಇವಾಗ ಮಾರ್ಕ್ ಚಿತ್ರ ಬರ್ತಿದೆ. ಇಟ್ ಮೀನ್ಸ್ ಇದರ ಅಡ್ವಾಂಟೇಜ್ ಏನಂದ್ರೆ ಅವರು ಕಿಚನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಲೈಕ್ ಸ್ಟೋರಿಯಲ್ಲಿ, ಸೀನಲ್ಲಿ. ಸೊ ಎಕ್ಸ್ಟ್ರಾ ಆಡಿಂಗ್ ಅನ್ನ ಅವ್ರು ಮಾಡಕ್ಕೆ ಅವ್ರಿಗೆ ಟೈಮ್ ಸಿಕ್ಕಿರುತ್ತೆ. ಇನ್ನ ಟ್ರೈಲರ್ ವಿಚಾರಕ್ಕೆ ಬಂದ್ರೆ ಇದರಲ್ಲಿ ಮತ್ತೆ ಕಳ್ಳ ಪೊಲೀಸ್ ಆಟ ನೋಡಕ್ ಸಿಗತ್ತೆ. ಈ ಹಿಂದೆ ಮ್ಯಾಕ್ಸ್ ಅಲ್ಲಿ ಅದೇ ರೀತಿ ಸಿಕ್ಕಿತ್ತು. ಮನುಷ್ಯರನ್ನ ಕಳ್ತನ ಮಾಡ್ತಾರೆ, ಸಾಗಾಣಿಕೆ ಮಾಡ್ತಾರೆ. ಸೊ ಇದು ಅಂತೂ ಟ್ರೈಲರ್ ನೋಡಿ ನಮ್ಗೆ ಅರ್ಥ ಆಗಿರೋದು. ಅಂಡ್ ಜೊತೆಗೆ ಪೊಲಿಟಿಕಲ್ ಅಂಶಗಳನ್ನ ಸೇರಿಸಿ ಇದೊಂದು ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಅಂತೂ ಪಕ್ಕ ಆಗತ್ತೆ. ಸೊ ಸುದೀಪ್ ಅವರು ಇದರಲ್ಲಿ SP ಆಗಿದ್ದು ಅಂಡ್ ಇವರ ಪೂರ್ತಿ ಹೆಸರು ಅಜಯ್ ಮಾರ್ಕಂಡಯ್ಯ ಅಲಿಯಾಸ್ ಮಾರ್ಕ್ ಅನ್ನೋದು ಈಗ ಆಲ್ರೆಡಿ ಈ ಹೆಸರು ಕನ್ಫರ್ಮ್ ಆಗಿದೆ. ಸೊ ಇನ್ನ ಟ್ರೈಲರ್ ಅಲ್ಲಿ ಆಲ್ಮೋಸ್ಟ್ ಸೀನ್ ನೈಟ್ ಅಲ್ಲಿ ಇರೋದ್ರಿಂದ ಇದು ಮ್ಯಾಕ್ಸ್ ವೈಬ್ ಅನ್ನ ಕೊಡುತ್ತೆ. ಮೇ ಬಿ ಇದರಲ್ಲಿ ಮಕ್ಕಳನ್ನ ಅಪಹರಣ ಮಾಡಿರ್ತಾರೆ. ಆ ಮಕ್ಕಳನ್ನ ಕಾಪಾಡಕ್ಕೆ 18 ಗಂಟೆಗಳ ಕಾಲಾವಕಾಶನ ಕೊಟ್ಟಿರ್ತಾರೆ. ಸೊ ಇದ್ರ ಮುಂದೆ ಏನಾಗುತ್ತೆ ಅನ್ನೋದು ನಾವು ಸಿನಿಮಾದಲ್ಲೇ ನಮ್ಗೆ ನೋಡಕ್ ಸಿಗತ್ತೆ. ಈ ಮೊದಲೇ ಹೇಳಿದ ಹಾಗೆ ಟ್ರೈಲರ್ ನೋಡಿ ನನಗೆ ಇದೊಂದು ಥ್ರಿಲ್ಲಿಂಗ್ ಸಿನಿಮಾ ಅಂತ ಅನಿಸ್ತು. ಇದರಲ್ಲಿ ಕಿಚ್ಚ ಸುದೀಪ್ ಅವರ ಡೈಲಾಗ್ಸ್ ಅಂತೂ ತುಂಬಾನೇ ಹೈಲೈಟ್ ಆಗಿದೆ. ನೀವೇನು ಟ್ರೈಲರ್ ನ ನೋಡಿದ್ರೆ ನಿಮ್ಮ ಫೇವ್ರೆಟ್ ಡೈಲಾಗ್ ಅನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ಸುದೀಪ್ ಅವರ ಲುಕ್ ವಿಚಾರದಲ್ಲಿ ಹೇಳ್ಬೇಕಂದ್ರೆ ಅವರು ಹೇರ್ ಸ್ಟೈಲ್ ಅನ್ನ ಬದಲಾಯಿಸಿಕೊಂಡು ಸ್ಟೈಲಿಶ್ ಅವತಾರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಟ್ರೈಲರ್ ಆಕ್ಷನ್, BGM ಸಖತ್ತಾಗಿದೆ. ಒಟ್ನಲ್ಲಿ ಟ್ರೈಲರ್ ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲೇ ಇದೆ. ಅಂಡ್ ಡಿಸೆಂಬರ್ 25ಕ್ಕೆ ಈ ಸಿನಿಮಾ ರಿಲೀಸ್ ಆಗಲಿದೆ. ಸೊ ನೋಡೋಣ ಸಿನಿಮಾ ಥಿಯೇಟರ್ ಅಲ್ಲಿ. ಸೊ ಇಲ್ಲಿ ತನಕ ಬಂದಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.